ವಕ್ಫ್ ಬೋರ್ಡಿನಿಂದ ಮಸೀದಿಗೆ 2 ಆಂಬ್ಯುಲೆನ್ಸನ್ನು ಬಿಡುಗಡೆ ಮಾಡಲಾಯಿತು. ಸಚಿವರಾದ BZ ಜಮೀರ್ ಅಹ್ಮದ್ ಅವರು ವಕ್ಫ್ ಬೋರ್ಡಿನಿಂದ ಅಂಜುಮನೆ ಇಸ್ಲಾಂ ಹಾಗೂ ಚಾಮರಾಜಪೇಟೆಯ ಮಸೀದಿ ಖುದಾದಾರ್ ಟಿಪ್ಪುನಗರಕ್ಕೆ ಆಂಬ್ಯುಲೆನ್ಸನ್ನು ಬಿಡುಗಡೆ ಮಾಡಿದರು. ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ಆಂಬ್ಯುಲೆನ್ಸನ್ನು ಕೊಡಲಾಯಿತು. ದಾವಣಗೆರೆ ಜಿಲ್ಲೆಯ ಹರಿಹರದ ಅಂಜುಮನೆ ಇಸ್ಲಾಂ ಹಾಗೂ ಚಾಮರಾಜಪೇಟೆಯ ಖುದಾದಾರ್ ಟಿಪ್ಪುನಗರಕ್ಕೆ ಆಂಬ್ಯುಲೆನ್ಸ್ ಬಿಡುಗಡೆ ಮಾಡಿದರು. ಈ ಸಮಯದಲ್ಲಿ MLC ಅಬ್ದುಲ್ ಜಬ್ಬಾರ್ ಹಾಗೂ MLC ಬಲ್ಕೀಶ್ ಬಾನು ಅವರು ಆಗಮಿಸಿದರು. ವಕ್ಫ್ ಬೋರ್ಡಿನ ಚೇರ್ಮನ್ ಅನ್ವರ್ ಪಾಷಾ ಹಾಗೂ ಇನ್ನೂ ಅನೇಕ ಗಣ್ಯರು ಆಗಮಿಸಿದರು. ಈ ಆಂಬ್ಯುಲೆನ್ಸ್ನ ವೆಚ್ಚ ಸುಮಾರು 40 ಲಕ್ಷ ಮೌಲ್ಯವಾಗಿದೆ ಹಾಗೂ ಇದು ಲೋಡೆಡ್ ಮತ್ತು ICU ಕೂಡ ಲಭ್ಯವಾಗಿರುವ ಆಂಬ್ಯುಲೆನ್ಸ್. ಇದರಲ್ಲಿ ಒಬ್ಬ ನರ್ಸ್ ಮತ್ತು ಡ್ರೈವರ್ ಇಡಲಾಗುತ್ತದೆ. ಇದು ವಕ್ಫ್ ಬೋರ್ಡಿನಿಂದ ಮ್ಯಾನೇಜ್ ಮಾಡಲಾಗುತ್ತದೆ. ಜನರ ಸೌಲಭ್ಯಕ್ಕಾಗಿ ಸುಲಭವಾಗಲು ಈ ಯೋಜನೆ ಮಾಡಲಾಯಿತು. ಈ ಯೋಜನೆ ಜಮೀರ್ ಅಹ್ಮದ್ ಅವರ ಯೋಜನೆ ಆಗಿದೆ.